ಭಾರತ ದೇಶದ ಸರ್ಕಾರ ಮಾನ್ಯ ಮೋದಿಯವರು ಮತ್ತು ಅವ್ರ ತಂಡ ಫಾರಿನ್ಗೆ ಹೋಗ್ಬೇಡ ಅಂತೇಳಿ ನಿರ್ಬಂಧ ಏರಿಸ್ತಾರೆ. ಅವಾಗ ಎಲ್ಲೋಗಿದ್ದ ಪ್ರತಾಪ್ ಸಿಂಹ? ಅವರು ಅಭಿವೃದ್ಧಿಗೆ ತಾನೇ ಹೋಗಿದ್ದದ್ದು, ಅಭಿವೃದ್ಧಿಗೆ ತಾನೇ ಫಾರಿನ್ಗೆ ಹೋಗಿದ್ದದ್ದು. ಹೋಗ್ಬೇಕು ಅನ್ನೋದನ್ನ ನಿಷೇಧ ಮಾಡ್ತಾರೆ. ಅದನ್ನ ಕೇಳಂತ ನೈತಿಕತೆ ಮಾನ್ಯ ಪ್ರತಾಪ್ ಸಿಂಹ ಅವ್ರಿಗಿಲ್ವೇ? ಅಂತ ರಾಸಲೀಲೆ ಪ್ರತಾಪ್ ಸಿಂಹನ ಬಗ್ಗೆ ನಮ್ಮ ಮೈಸೂರು ಜನ ರಿಜೆಕ್ಟ್ ಮಾಡಿದೀವಿ. ಮೋದಿಯವರೇ ರಿಜೆಕ್ಟ್ ಮಾಡಿದ್ದಾರೆ, BJP ಅವರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರ ಕಳಕಳಿ ಇದ್ರೆ ಕಳೆದ ಬಾರಿ IT BT ಮಂತ್ರಿ ಇದ್ದಾಗ ಸಾಮಾನ್ಯ ನೇರ ಪ್ರತಾಪ್ ಸಿಂಹ ಅಲ್ಲ, ನಮ್ಮ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿದ್ದಾಗ ನೀವೇ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಬಿಟ್ಗಾಯಿನ ಬಗ್ಗೆ ಆಗ್ಬೋದು, PSI ಹಗರಣದ ಬಗ್ಗೆ ಆಗ್ಬೋದು, ಮತ್ತು ಬೋವಿ ನಿಗಮದ ಬಗ್ಗೆ ಆಗ್ಬೋದು, ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ಅಕ್ರಮ ನಡೆದಿದ್ದಾಗ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರು ಕರೆದಿದ್ರು. ಆಗಲೇ ಬರಲಿಲ್ಲ ಇವ್ರು BJP ರಣಹಿಡಿಗಳು. ಈಗೇನು ಬರ್ತಾರೆ? ಪ್ರಿಯಾಂಕ್ ಖರ್ಗೆ ಅವ್ರು ಸದಾ ಅವ್ರನ್ನ ಯಾವಾಗ ಪ್ರತಾಪ್ ಸಿಂಹ ಫಿಕ್ಸ್ ಮಾಡ್ತಾರೋ ಅವ್ರು ಫಿಕ್ಸ್ ಮಾಡೋ ಜಾಗಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರ್ಕೊಬರೋ ಜವಾಬ್ದಾರಿ ನಮ್ಮದು. ಅವ್ರು ಬರ್ತಾರ ಮೊದಲು ಕೇಳಿ ನೋಡಿ ತಾವು.